ಧ್ಯಾನ ಮಾಡಬೇಡಿ. ಈ ಟೈಟಲ್ ನೋಡಿ ಇದ್ದಕ್ಕಿದ್ದಾಗೆ ಇವ್ರಿಗೇನಾಯ್ತಪ್ಪ, ಇಷ್ಟು ದಿನ ಸರಿಗಿದ್ರು, ಈಗೇನೋ ಉಲ್ಟಾ ಪುಲ್ಟಾ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋದು 100% ನಿಜ. ಧ್ಯಾನ ಮಾಡಬೇಡಿ. ಯಾಕೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾನು ಸುಮಾರು ವರ್ಷಗಳಿಂದ ಜಾಸ್ತಿ ಬಯೋಗ್ರಫಿಗಳನ್ನೇ ಓದ್ತಾ ಇದ್ದೆ. ಆದರೆ ಈಗ ಮತ್ತೆ ಎಲ್ಲ ಥರದ ಪುಸ್ತಕಗಳು, ಅಂದರೆ ಎಲ್ಲ ಜಾನರ್ ಪುಸ್ತಕಗಳನ್ನ ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಟು ಸ್ಟಾರ್ಟ್ ಆಫ್ ವಿತ್ ಒನ್ ಲೈಟ್ ರೀಡ್, ಟ್ವಿಂಕಲ್ ಖನ್ನಾ ಬರೆದಿರೋ ಮಿಸಸ್ ಫನ್ನಿ ಬೋನ್ಸ್ ರಿಟರ್ನ್ಸ್. ಈ ಪುಸ್ತಕದಲ್ಲಿ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳಿರ್ಬೋದು, ಇನ್ಸಿಡೆಂಟ್ಗಳಿರ್ಬೋದು, ಅದನ್ನೆಲ್ಲ ಅಂದರೆ ಅವರ ಎಮೋಷನ್ಸ್ನ ವಿತ್ ಅ ಟಚ್ ಆಫ್ ಹ್ಯೂಮರ್ ಅದ್ರ ಜೊತೆಗೆ ಸೇರಿಸಿ ಬರೆದಿದ್ದಾರೆ. ಎಲ್ಲ ಸಣ್ಣ ಸಣ್ಣ ಕಥೆಗಳು. ಅದನ್ನು ಓದ್ತಾ ಇದ್ದರೆ ಐ ಆಮ್ ಏಬಲ್ ಟು ರಿಲೇಟೆಡ್ ಟು ಮೈ ಸೆಲ್ಫ್ ಆ್ಯಂಡ್ ಜೊತೆಗೆ ನಗು ಕೂಡ ಬರುತ್ತೆ. ಈಗ ನಾನು ಓದ್ತಾ ಇರೋ ಕತೆ ಬಂದು ಫ್ರೆಂಡ್ಸ್ ಬಗ್ಗೆ, ಅಂದರೆ ಫ್ರೆಂಡ್ಶಿಪ್ ಬಗ್ಗೆ. ನಮ್ಗೆಲ್ರಿಗೂ ಫ್ರೆಂಡ್ಸ್ ಇದ್ದೇ ಇರ್ತಾರಲ್ವ. ಅದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು. ಆಗ ಮೀಟ್ ಮಾಡಿದಂಥ ಫ್ರೆಂಡ್ಸಲ್ಲಿ ಒಂದು ಆ ಏಜಲ್ಲಿ ಮೀಟ್ ಮಾಡುವಂಥ ಫ್ರೆಂಡ್ಶಿಪ್ಪಲ್ಲಿ ಒಂದು ಬೇರೆ ಥರನೇ ಬಾಂಡಿಂಗ್ ಇರುತ್ತೆ. ಆಗ ನೀವು ಜೊತೆಗಿರಬೇಕು, ಸುಮ್ಮನೆ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇರ್ತೀವಿ. ಶಾಪಿಂಗ್ ಹೋಗಬೇಕು, ಸಿನಿಮಾ ನೋಡೋಕ್ಕೆ ಹೋಗೋದು, ಅಥವಾ ಆಟಗಳಾಡೋದು, ಈ ಥರ ಎಲ್ಲ, ಅಥವಾ ಮೇಕಪ್ ಮಾಡ್ಕೊಳ್ಳೋದು, ಈ ಥರ ಏನೇನೋ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಮಾತಾಡೋದು, ಅಂತೆ ಈ ಥರ ಎಲ್ಲ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ನಮ್ಮ ಜೀವನನ ಕಂಡುಕೊಳ್ಳೋದಕ್ಕೆ ನಮ್ಮ ಹಾದಿಲಿ ನಾವು ಹೋಗೋಕ್ಕೆ ಶುರು ಮಾಡ್ತೀವಿ. ಓದು ಫಿನಿಷ್ ಮಾಡು ಅಥವಾ ಕೆಲಸ, ಆಗ ಸಿಕ್ಕಿ ಮಾತಾಡಿದ್ರೂ ಆ ಪ್ರಾಬ್ಲಮ್ಸ್ಗಳ ಬಗ್ಗೆ, ಓದೋದು ಹೀಗೆ ಅಥವಾ ಕೆಲಸದಲ್ಲಿ ಈ ಥರ ಆಯಿತು, ಈ ಥರ ಕಷ್ಟ, ಹೀಗೆ ಹಾಗೆ, ಬರೀ ಒಂದು ಪ್ರಾಬ್ಲಮ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸಾಲ್ವಿಂಗ್ಗೆ ಅಲ್ಲಿ ಅವಕಾಶ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪ್ರಾಬ್ಲಮ್ಸ್ಗಳ ಬಗ್ಗೆ ಮಾತಾಡ್ಕೋತೀವಿ. ಅದಾದಮೇಲೆ ಗೊತ್ತೇ ಇದೆಯಲ್ಲ, ಸಂಸಾರ, ಮದುವೆ, ಮಕ್ಕಳು, ಅತ್ತೆ ಮಾವ, ಅಪ್ಪ ಅಮ್ಮ, ಅವ್ರನ್ನ ನೋಡ್ಕೊ, ಅಡುಗೆ ಮಾಡು, ಮಕ್ಕಳನ್ನ ಬೆಳೆಸು, ಅವ್ರನ್ನ ಸ್ಕೂಲಿಗೆ ಕಳಿಸು, ಊಟ ಮಾಡು, ಇದೆಲ್ಲ ಮಾಡೋದ್ರಲ್ಲಿ ನಮ್ಮನ್ನು ನಾವೇ ಮರ್ತೋಗಿರ್ತೀವಿ. ಫ್ರೆಂಡ್ಸ್ಗಳ ಜೊತೆ ಮೀಟ್ ಮಾಡಿದ್ರೂ ಅದು ಏನಂತಾರೆ, ಒಂದು ಅರ್ಧ ಗಂಟೆ ಅಥವಾ ಬರೀ ಫೋನ್ನಲ್ಲಿ ಅಡುಗೆ ಮಾಡ್ತಾ ಫೋನಲ್ಲಿ ಮಾತಾಡೋದು. ಆಗಲೂ ಅಷ್ಟೇ, ಬರೀ ಕಷ್ಟ ಸುಖ ಇದರದ್ದೇನೆ ಮಾತುಕತೆ ನಡೀತಾ ಇರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಕಳ್ಕೊಂಬಿಟ್ಟಿರ್ತೀವಿ. ನಾವು ಯಾರು, ನಮ್ಮ ರಿಯಲ್ ಪರ್ಸ್ನಾಲಿಟಿ ಏನು ಅನ್ನೋದೇ ಒಂದೊಂದು ಸತಿ ಕಂಪ್ಲೀಟಾಗಿ ಮರ್ತು ಹೋಗಿರ್ತೀವಿ. ಎಲ್ಲ ಬರೀ ಒಂಥರ ಏನಂತಾರೆ, ಈ ರೆಸ್ಪಾನ್ಸಿಬಿಲಿಟೀಸು ಇದೇ ನಮ್ಮ ಐಡೆಂಟಿಟಿ ಆಗೋಗಿರುತ್ತೆ. ನಮ್ಗಳಿಗೆ ಏನು ಇಷ್ಟ, ನಮ್ಗೆ ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅನ್ನೋದನ್ನೆಲ್ಲ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದೆ ಅಲ್ವಾ. ಎಲ್ಲರ ಮಹಿಳೆಯರ ಕಥೆನೂ ಇದೇನೆ. ಬರೀ ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು, ಮನೆ ಚೆನ್ನಾಗಿ ಇಟ್ಕೊಂಡಿರಬೇಕು, ಇದೇ ಎಲ್ರಿಗೂ ಮೇನ್ ಫೋಕಸ್. ಅಫ್ಕೋರ್ಸ್ ಕೆಲಸ ಮಾಡ್ತಾ ಇದ್ದರೆ ಅದ್ರ ಕಡೆನೂ ಗಮನ ಇರುತ್ತೆ, ಆದರೆ ಮೇಯ್ನಾಗಿ ಇದೇ ನಮ್ಮ ಒಂದು ಜೀವನದ ಗುರಿ ಆಗೋಗಿರುತ್ತೆ. ಸೊ ನಮ್ಮನ್ನು ನಾವು ಕಳ್ಕೊಂಬಿಟ್ಟಿರ್ತೀವಿ. ಬಟ್ ಇದೆಲ್ಲ ದಾಟ್ಕೊಂಡು ಬಂದು ಈಗ ಈ ಮಿಡ್ಲ್ ಲೈಫ್, ಅಂದರೆ ಈ ಮಿಡ್ ಲೈಫ್ ಕ್ರೈಸಿಸ್ ಅಂತಾರೆ, ಅಥವಾ ಈ ಮಿಡ್ಲ್ ಏಜಲ್ಲಿ ಸಡನ್ನಾಗೆ ನಮಗೆ ಮತ್ತೆ ಅರಿವಾಗತ್ತೆ, ಹೌದಲ್ವಾ, ನಮ್ಮನ್ನು ನಾವು ಮರ್ತ್ಕೊಂಡೇ ಬಿಟ್ಟಿದ್ದೀವಿ. ನಾವು ಮತ್ತೆ ನಮ್ಮನ್ನು ಕಂಡ್ಕೋಬೇಕು. ಯಾಕೆಂದರೆ ಈಗ ಮುಂಚಿನ ಥರ ಆ ಮಕ್ಕಳು ಅಥವಾ ಬೇರೆ ಅಷ್ಟೊಂದು ಮನೆ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಮಕ್ಕಳೆಲ್ಲ ಬೆಳೆದಿರ್ತಾರೆ. ಈ ಎಷ್ಟೋ ಜನದ ವಿಷಯದಲ್ಲಿ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತಾರೆ, ಗೊತ್ತಾ? ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಓದ್ತಾ ಇರ್ತಾರೆ ಅಥವಾ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಆವಾಗ ಮೊದಲಿಗಿಂತ ಒಂದು ಸ್ವಲ್ಪ ಹೆಚ್ಚು ಟೈಮು ನಮಗೆ ಸಿಗತ್ತೆ. ಆಗಲೇ ಮತ್ತೊಮ್ಮೆ ಈ ಫ್ರೆಂಡ್ಸ್ಗಳ ಜೊತೆ ನಾವು ಸೇರೋದು. ಸೊ ಮತ್ತೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದಾಗ ನೀವು ಆಗೆಲ್ಲ ಏನು ಮಾಡ್ತಾಯಿದ್ರೋ ಅದನ್ನೆಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಸಿನಿಮಾಗೆ ಹೋಗೋದಿರ್ಬೋದು, ಶಾಪಿಂಗ್ ಇರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಅಥವಾ ಎಲ್ಲಾದರೂ ಆಚೆ ತಿನ್ನಕ್ಕೆ ಹೋಗೋದಿರ್ಬೋದು, ಅಥವಾ ಎಷ್ಟೋ ಸಲ ಯಾವ್ದಾದ್ರು ಒಂದು ಹಾಬಿ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ. ಅದಾಗಿ ಮಾಡೋಕ್ಕಾಗಿರಲ್ಲ. ಈಗ ಮತ್ತೆ ಎಲ್ಲರೂ ಸೇರಿ ಗ್ರೂಪಾಗಿ ಹೋಗಿ ಕಲಿಯೋದಿರ್ಬೋದು. ಯು ಸ್ಟಾರ್ಟ್ ರೀಡಿಸ್ಕವರಿಂಗ್ ಯುವರ್ ಸೆಲ್ಫ್.
ಮತ್ತೆ ನಿಮಗೆ ಅದು ಜೀವನ ಉತ್ಸಾಹ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವ್ರು ಯಾರು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಏಕೆಂದರೆ ಯು ಹ್ಯಾವ್ ಗ್ರೋನ್ ಟುಗೆದರ್, ಯು ಆರ್ ಏಜಿಂಗ್ ಟುಗೆದರ್. ದೆರ್ ಇಸ್ ನೋ ಜಡ್ಜ್ಮೆಂಟ್. ಒಬ್ರನ್ನೊಬ್ರು ನೀವು ಹೇಗಿದ್ದೀರೋ ವಿತ್ ಯೋರ್ ಫ್ಲಾಸ್ ಆ್ಯಂಡ್ ಆಲ್ ಪಾಸಿಟಿವ್ ಪಾಯಿಂಟ್ಸ್, ಯು ಎಕ್ಸೆಪ್ಟ್ ಈಚ್ ಅದರ್. ದಟ್ ಈಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್. ಇಷ್ಟು ವರ್ಷ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀರಲ್ಲ, ಸೊ ದೆರ್ ಇಸ್ ಆಬ್ಸಲ್ಯೂಟ್ಲಿ ನೋ ಜಡ್ಜ್ಮೆಂಟ್. ಯಾಕೆಂದರೆ ನಮಗೆಲ್ರಿಗೂ ಗೊತ್ತಿರುತ್ತೆ ಈಗ ಟೈಮ್ ಇಸ್ ಲಿಮಿಟೆಡ್. ಸೊ ವಿ ನೀಡ್ ಟು ಏನಂತಾರೆ, ಕ್ರಿಯೇಟ್ ಮೆಮೊರೀಸ್, ಕ್ರಿಯೇಟ್ ಮೂಮೆಂಟ್ಸ್. ಈಗ ನಾನು ನನ್ನ ಫ್ರೆಂಡ್ಸು ಶೀಲಾ ಆಗಿರ್ಬೋದು, ಸಂಧ್ಯಾ, ನೀತಾ ಮಾಡ್ತಾ ಇರೋದು ಇದನ್ನೇ. ಇನ್ಫ್ಯಾಕ್ಟ್ ನನ್ನ ಸ್ಕೂಲ್ ಫ್ರೆಂಡ್ಸ್ನೂ ಅಷ್ಟೇ ನಾನು ರೆಗ್ಯುಲರಾಗಿ ಮೀಟ್ ಮಾಡ್ತೀನಿ. ರೆಗ್ಯುಲರಾಗಿ ಅಂದರೆ ಅಟ್ಲೀಸ್ಟ್ ಟ್ವೈಸ್ ಅ ಇಯರ್. ಅವರು ಕೆಲವರೆಲ್ಲ ಬೇರೆ ಬೇರೆ ದೇಶದಲ್ಲಿದ್ದಾರೆ. ಸೊ ಅವರೆಲ್ಲ ಯಾವಾಗ ಇಂಡಿಯಾಗೆ ಬರ್ತಾರೋ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಮೀಟ್ ಮಾಡ್ತೀವಿ. ಅದಕ್ಕೆ ಇವ್ರ ಫ್ರೆಂಡ್ಸ್ ಜೊತೆ ಆದಂಥ ಎಕ್ಸ್ಪೀರಿಯನ್ಸ್ನ ಈ ಪುಸ್ತಕದಲ್ಲಿ ಕಥೆಯಾಗಿ ಬರೆದಿದ್ದಾರಲ್ಲ, ಅದು ನನಗೆ ಅಷ್ಟು ರಿಲೇಟ್ ಆಯಿತು. ಆದರೆ ಅವರೊಂದು ವಿತ್ ಅ ಟಚ್ ಆಫ್ ಹ್ಯೂಮರ್ ಬರೆದಿದ್ದಾರಲ್ಲ, ಅದು ಓದ್ತಾ ಇರುವಾಗ ನಗು ಬರುತ್ತೆ. ಅದೇ ಆ ಖುಷಿ ಕೊಡೋದು. ನಮ್ಗೆ ಯಾವ ವಿಷಯ ಖುಷಿ ಕೊಡುತ್ತೋ ಆಗ ನಮ್ಮ ಗಮನ ಎಲ್ಲ ಅದ್ರ ಮೇಲೆ ಇರುತ್ತೆ. ಆಗ ಬೇರೆ ಯಾವ ಯೋಚನೆಗಳು ಬರಲ್ಲ. ಅದೇ ಧ್ಯಾನ. ಒಂದ್ಸಲ ಒಬ್ಬರು ಸರ್ಕಾರಿ ಉದ್ಯೋಗಿ ಆಫೀಸಲ್ಲಿದ್ದಾಗ ಏನೋ ಒಂಥರ ಹೊಟ್ಟೆ ಹಿಂಸೆ ಆಗತ್ತೆ. ವಾಶ್ರೂಮ್ಗೆ ಹೋಗ್ತಾರೆ, ಬರ್ತಾರೆ. ಇನ್ನೊಂದು 5 ನಿಮಿಷಕ್ಕೆ ಮತ್ತೆ ಅದೇ ರೀತಿ ಆಗತ್ತೆ. ತಿರ್ಗಾ ವಾಶ್ರೂಮ್ಗೆ ಹೋಗ್ತಾರೆ, ಬರ್ತಾರೆ. ಒಂದು 5-6 ಸತಿ ಈ ರೀತಿ ಆಗೋಗತ್ತೆ. ಅಯ್ಯೋ, ಇನ್ನಾಗಲ್ಲಪ್ಪ, ನನಗೆ ಯಾಕೋ ಹುಷಾರಿಲ್ಲ, ನಾನು ರಜಾ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಕೊಲೀಗಿಗೆ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಏನಾಗುತ್ತೆ, ಅವರ ಹೈಯರ್ ಅಫಿಷಿಯಲಿಂದ ಫೋನ್ ಬರುತ್ತೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಫೀಸಿಗೆ ಬರ್ತೀವಿ, ಕೆಲವು ಫೈಲ್ಸ್ ಎಲ್ಲ ಚೆಕ್ ಮಾಡಬೇಕು ಅಂತ. ಈ ಮನುಷ್ಯನಿಗೆ ಒಂದೇ ಗಾಬರಿ. ಅಯ್ಯೋ, ಇವ್ರು ಬೇರೆ ಈಗ ಬರ್ತಾ ಇದ್ದಾರೆ, ಫೈಲ್ ಚೆಕ್ ಮಾಡಬೇಕು ಅಂತಾರೆ, ನಾನು ಹುಷಾರಿಲ್ಲ, ರಜಾ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತಂದರೆ ಅವರು ಏನಾದರೂ ತಪ್ಪು ತಿಳ್ಕೊಬೋದು, ಅಥವಾ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ ಅಂದ್ಕೋಬೋದು. ಈಗೇನು ಮಾಡೋದು? ಅವ್ರು ಕೇಳಿರೋ ಫೈಲ್ಸ್ ಎಲ್ಲ ಎತ್ತು ಯಾವ್ಯಾವ ಫೈಲ್ಸ್ ಕೇಳ್ತಾರೋ ಗೊತ್ತಿಲ್ಲ. ಎಲ್ಲ ಫೈಲ್ಸು ರೆಡಿ ಮಾಡಬೇಕು ಅಂತ ಎಲ್ಲ ಫೈಲ್ಸು ರೆಡಿ ಮಾಡಿರ್ತಾರೆ. ಅಷ್ಟರಲ್ಲಿ ಅವರು ಹೈಯರಪ್ಪು ಬಂದರು, ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಇದೆಲ್ಲ ಆಗೋದ್ರಲ್ಲಿ ಒಂದು 5 ಗಂಟೆ ಆಗೋಗುತ್ತೆ. ಅವರೆಲ್ಲ ಚೆಕ್ ಮಾಡಿಬಿಟ್ಟು, ವೆರಿ ಗುಡ್, ಎಕ್ಸಲೆಂಟ್, ಎಲ್ಲ ಅಪ್ ಟು ಡೇಟ್ ಇದೆ, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಈ ಅಧಿಕಾರಿಗೆ ಹೊಗಳ್ಬಿಟ್ಟು ಅವರು ಹೋಗ್ತಾರೆ. ಅಪ್ಪ, ಎಲ್ಲ ಮುಗೀತು ಅಂತ ಖುಷಿಯಿಂದ ಒಂದು ನಿಟ್ಟುಸಿರು ಬಿಡ್ತಾರೆ. ಮತ್ತೆ ಹೊಟ್ಟೆ ಹಿಂಸೆ ಶುರು ಆಗುತ್ತೆ. ತಿರ್ಗಾ ಓಡು ವಾಶ್ರೂಮ್ಗೆ. ನೋಡಿದ್ರ, ಹೊಟ್ಟೆ ಸರಿ ಇಲ್ಲದೆ ಇದ್ದವರು ಆ 5 ಅವರು ಆಫೀಸರ್ಸ್ ಕೇಳೋ ಪ್ರಶ್ನೆಗಳಿಗೆ, ಫೈಲ್ಗಳ ಮೇಲೆ ಅವ್ರ ಫುಲ್ ಫೋಕಸ್ ಇತ್ತು. ಹೊಟ್ಟೆ ಮೇಲೆ ಗಮನನೇ ಇರಲಿಲ್ಲ. ಅವ್ರು ಆ ಕಡೆ ಹೋಗ್ತಿದ್ದಂಗೆ ಮತ್ತೆ ಹೊಟ್ಟೆ ಗುಡುಗುಡ ಶುರು ಆಯಿತು. ನಾನು ಇದನ್ನು ಓದಿದ್ದು ಧ್ಯಾನ ಅನ್ನೋ ಒಂದು ಪುಸ್ತಕದಲ್ಲಿ. ಅದರ ರೈಟರು ತೀರ್ಥರಾಮ್ ವಳಲಂಬೆ ಅಂತ. ಇತ್ತೀಚೆಗೆ ಧ್ಯಾನ ಮಾಡಬೇಕು ಅಥವಾ ಧ್ಯಾನ ಮಾಡ್ತೀನಿ, ಇದೆಲ್ಲ ಸ್ವಲ್ಪ ಜಾಸ್ತಿ ಕೇಳಿ ಬರ್ತಾ ಇದೆ. ಹಿಂದೆ ಎಲ್ಲ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಅಥವಾ ನಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು, ದಿನನಿತ್ಯ ಪೂಜೆ ಮಾಡೋರು ಈ ಥರ ಸಪ್ರೇಟಾಗಿ ಕೂತ್ಕೊಂಡು ಧ್ಯಾನ ಮಾಡೋದನ್ನೆಲ್ಲ ನೋಡೂ ಇರಲಿಲ್ಲ, ಕೇಳೂ ಇರಲಿಲ್ಲ. ಈ ಧ್ಯಾನ ಅನ್ನೋ ಪುಸ್ತಕ ಓದಿದ್ಮೇಲೆ ನನಗೆ ಅರ್ಥ ಆಗಿದ್ದು ಏನು ಅಂದರೆ, ಧ್ಯಾನ ಮಾಡಬಾರ್ದು, ಧ್ಯಾನಿಸ್ಬೇಕು. ಊಟ ಮಾಡಬೇಕು, ನಿದ್ರೆ ಮಾಡೋದಲ್ಲ, ನಿದ್ರಿಸೋದು. ಹಾಗೆಯೇ ನಾವು ಕಲಾವಿದರು ಕ್ಯಾಮ್ರಾ ಮುಂದೆ ಅಭಿನಯ ಮಾಡೋದಲ್ಲ, ಅಭಿನಯಿಸೋದು. ಯಾರಾದರೂ ಏನಾದರೂ ಸ್ವಲ್ಪ ಓವರಾಗಿ ಆಡ್ತಾ ಇದ್ದರೆ, ಏನು ನೋಡು ಹೇಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತೀವಲ್ಲ, ಅದು ಅಭಿನಯಿಸೋದು ಅಂದರೆ ಪಾತ್ರ ಆಗೋದು. ನಾವು ಧ್ಯಾನ ಮಾಡೋದಲ್ಲ, ಧ್ಯಾನ ನಮ್ಮೊಳಗೆ ನಡೆಯುವಂಥ ಒಂದು ಕ್ರಿಯೆ. ನನಗೆ ಅರ್ಥ ಆದಾಗೆ ನಮ್ಮ ತಲೆಯಲ್ಲಿ ಸಾವಿರಾರು ಥಾಟ್ಸ್ಗಳು ಅಥವಾ ಯೋಚನೆಗಳು ಬರ್ತಾನೇ ಇರುತ್ತವೆ. ನಾವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಹೆಚ್ಚು ಫೋಕಸ್, ಗಮನ ಹರಿಸ್ತೀವಿ, ಅದೇ ಧ್ಯಾನ. ಧ್ಯಾನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನಗೀಗ ಇನ್ನೊಂದು ವಿಷಯ ಜ್ಞಾಪಕಕ್ಕೆ ಬಂತು ನೋಡಿ. ನಮ್ಮ ಗೋಸ್ಟ್ ಡೈರೆಕ್ಟ್ರು ಸುದೇಶ್ ಕೆ ರಾವ್ ಧ್ಯಾನದ ಬಗ್ಗೆ
ಅವ್ರ ಅಭಿಪ್ರಾಯನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಿಮ್ಗೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಧ್ಯಾನ ಅಂದರೆ ಮನಸ್ಸನ್ನು ಖಾಲಿ ಮಾಡುವುದಲ್ಲ. ಹಾಗೆ ಖಾಲಿ ಮಾಡಲು ಯೋಚನೆಗಳು ವಸ್ತು ಅಲ್ಲ, ಅದು ಭಾವನೆ. ಹಲವಾರು ಯೋಚನೆಗಳು ಮನಸ್ಸಲ್ಲಿ ಓಡಾಡುತ್ತಿರುವಾಗ ಒಂದು ವಿಚಾರದ ಮೇಲೆ ಗಮನ ಹರಿಸಲು ಆಗುವುದಿಲ್ಲ. ಆದರೆ ಪ್ರಯತ್ನಪೂರ್ವಕವಾಗಿ ಒಂದು ವಿಷಯದ ಮೇಲೆ ಗಮನ ಹರಿಸುವುದು ಸಾಧ್ಯ. ಹಾಗೆ ಮಾಡಲು ಮನಸ್ಸನ್ನು ತಯಾರಿ ಮಾಡುವುದೇ ಧ್ಯಾನ. ಉಸಿರನ್ನೇ ಗಮನಿಸುವುದು, ಒಂದು ಧ್ವನಿಯನ್ನೇ ಗಮನಿಸುವುದು, ದೀಪದ ಬೆಳಕನ್ನೇ ಗಮನಿಸುವುದು ಇತ್ಯಾದಿ. ಮನಸ್ಸು ಶಾಂತವಾಗೇ ಇರುತ್ತೆ, ಸಮುದ್ರದ ಹಾಗೆ. ಅದು ಅದರ ಮೂಲ ಗುಣ. ಸದ್ದು ಮಾಡುವುದು ತೀರದಲ್ಲಿ ಇರುವ ಅಲೆಗಳು. ಅದಕ್ಕೆ ಕಾರಣ ಅಲ್ಲಿ ಆಳ ಇಲ್ಲ. ಗಾಳಿಯ ಒತ್ತಡಕ್ಕೆ ಅಲೆಗಳು ಸೃಷ್ಟಿಯಾಗಿ ಸದ್ದು ಮಾಡುತ್ತದೆ. ಹಾಗೆಯೇ ಮನಸ್ಸು, ಅದರ ಮೂಲ ಸ್ವಭಾವ ಶಾಂತ. ಆದರೆ ಮೇಲ್ಪದರದಲ್ಲಿ ನಮ್ಮ ಅರಿಷಡ್ ವರ್ಗಗಳೆಂಬ ಗಾಳಿಯು ಯೋಚನೆಗಳು ಎಂಬ ಅಲೆಯನ್ನು ಸೃಷ್ಟಿಸಿ ಗದ್ದಲ ಮಾಡುತ್ತಿರುತ್ತದೆ. ಇದು ಎಷ್ಟು ಸರಿ ಅಲ್ವಾ? ಧ್ಯಾನ ಮಾಡೋದು, ಧ್ಯಾನಿಸೋದು. ಈಗ ಗೊತ್ತಾಯ್ತಾ ಇದ್ರ ಎರಡರ ಮಧ್ಯೆ ವ್ಯತ್ಯಾಸ? ಮತ್ತೆ ಮುಂದಿನ ವಾರ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಅಂಡ್ ಲವ್. ನಮಸ್ಕಾರ.